ಕಾಲ್ ಮಾಡಿದ್ದೀನಿ, ಕ್ಯಾಮ್ರಾ ಆಫ್ ಮಾಡಿ ನೀವು. ನೀನ್ ಯಾರು ಏನು ಹೇಳು. ಆಂಟಿ 2 ವರ್ಷ ಆಯ್ತು ನಾವು ಲವ್ ಮಾಡ್ತಿರೋದು. ಹುಡುಗಿ ಜೊತೆ ಇದ್ರೆ ನಾನು ಏನ್ ಅನ್ಕೋಬೇಕು ನೀವೇ ಹೇಳಿ. ಯಾವ ಹುಡುಗಿ ಪ್ರೂಫ್ ಎಲ್ಲಿದೆ? ನೀನ್ ಏನಕ್ಕೆ ಹೋಗ್ಬೇಕು? ಹೊಡಿಯೋಕ್ಕಂತ ಹಿಡ್ಕೊಂಡು ನನ್ ಮುಂದೆ ಹದನು ನನ್ನನ್ನು ಪ್ರಾಮಿಸ್ ಮಾಡಿದ್ದಾನೆ. ಅಮ್ಮ ನೀನ್ ತೋರಿಸಿದ್ದೇನೆ ಮದುವೆ ಮಾಡ್ಕೊಳ್ಳೋದು ಅಂತ. ಮದ್ವೆ ಆಗೋದು ಇಷ್ಟ ಇಲ್ಲ ಆಂಟಿ. ನಾನು ಲವ್ ಮಾಡಿದ್ರೆ ನಾನು ಅವನೇ ಮದ್ವೆ ಆಗೋದು, ಅಷ್ಟು ಮುಗಿತಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ದಷ್ಟು ಫ್ಯಾಮಿಲಿ. ಇಷ್ಟು ದಿನ ಆಯ್ತು, ತುಂಬಾ ದಿನ ಆಯ್ತು ಲಾಸ್ಟ್ ಒಂದು ವಿಡಿಯೋ ಬಿಟ್ಟಿದ್ದೆ. ಯಾವುದು ಅಂದ್ರೆ ನಮ್ಮ ಯುಗಾದಿ ವಿಡಿಯೋ ಬಿಟ್ಟಿದ್ದು. ತುಂಬಾ ಚೆನ್ನಾಗಿ ವ್ಯೂವರ್ಶಿಪ್ ಎಲ್ಲ ಬಂತು, ರೆಸ್ಪಾನ್ಸ್ ಬಂದ್ರೆ ತುಂಬಾ ಚೆನ್ನಾಗಿತ್ತು. ಇವತ್ತು ಏನ್ ವಿಡಿಯೋ ಪ್ಲಾನ್ ಮಾಡ್ತಾ ಏನಂದ್ರೆ, ಇವತ್ತು ನಾನು ನಮ್ಮ ಅಮ್ಮನ್ನ ಎಲ್ಲಾನ ಈಚೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ದೆ. ಸೊ ಅದಕ್ಕೋಸ್ಕರನೇ ನಿನ್ಗೆ ಎಲ್ಲೋಗೋಣ ಈಗ. ನೀ ಎಲ್ಲಿ ಕರ್ಕೊಂಡು ಹೋದ್ರೆ ನಾನು ಅಲ್ಲಿ ಬರ್ತೀನಿ. ನಿನ್ ಖುಷಿನೇ ನನ್ ಖುಷಿ. ನಂಗೂ ತುಂಬಾ ದಿನ ಆಗೋಗಿತ್ತು. ಆಕ್ಚುಲಿ ವಿಡಿಯೋ ತುಂಬಾ ಗ್ಯಾಪ್ ಆಗಿತ್ತು. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿರೋ ರೀಸನ್ ಬಂದ್ಬಿಟ್ಟು ಮತ್ತೆ ಒಳ್ಳೊಳ್ಳೆ ವಿಡಿಯೋಸ್ ಮಾಡೋಣ. ನಮ್ಮ ಅಮ್ಮಗೆ ಇವತ್ತು ಒಂದು ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಈಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದಕ್ಕೇನೆ ಈ ವಿಡಿಯೋ ಮಾಡ್ತಾ ಇರೋದು. ನಿನ್ಗೆ ಏನೇನ್ ಬೇಕು? ಶಾಪಿಂಗ್ ನೋಡಿದ್ಮೇಲೆ ಐಡಿಯಾ ಬರುತ್ತೆ. ನೀನ್ ಸಡನ್ ಅಮ್ಮ ರೆಡಿ ಆಗು ನಾ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂತಲ್ವಾ. ಹೋದ್ಮೇಲೆ ಏನ್ ತಗೊಂಡ್ರೆ ಹೆಂಗಸರ್ಗೆ ಇನ್ನೇನು ಬಟ್ಟೆ ಒಡವೆ ಎಲ್ಲ ಈಗಿಲ್ಲ, ಬಟ್ಟೆ ಅಂತ ಬಟ್ಟೆ ಕೊಡಿಸ್ತೀನಿ, ಕರ್ಕೊಂಡು ಹೋಗ್ತೀನಿ. ನಿನ್ಗೆ ಏನೇನ್ ಬೇಕು ಅಂತ ಹೇಳಿ ನಿನ್ ಲಿಸ್ಟ್ ಮಾಡ್ಕೊಂಡಿದ್ಯಾ? ನಾನು ಅದೇ ಬಟ್ಟೆ ಅದರ ಎಲ್ಲ ನೋಡೋಣ. ಹೋದ್ಮೇಲೆ ಬಟ್ಟೆ ಫಸ್ಟ್ ಬಟ್ಟೆ ನೋಡೋಣ, ಆಮೇಲೆ ನೀನ್ ಬಜೆಟ್ ನೋಡ್ಕೊಂಡು ಮಿಕ್ಕಿದ್ದು ಪ್ಲಾನ್ ಮಾಡಿ. ನಾನು ಕಾಲ್ ಮಾಡ್ತಾ ಇದ್ದೀನಿ. ಇಷ್ಟೊಂದು ಕಾಲ್ ಮಾಡಿದ್ದೀನಿ. ಯಾರು ಕಾಲ್ ಮಾಡಿದ್ದೀನಿ? ಕಾಲ್ ಮಾಡಿದ್ದೀನಿ, ಕ್ಯಾಮ್ರಾ ಆಫ್ ಮಾಡಿ ನೀವು. ಎಷ್ಟು ಕಾಲ್ ಮಾಡಿದ್ದೀನಿ ನಾನು? ಎಷ್ಟು ಕಾಲ್ ಮಾಡಿದ್ದೀನಿ ನಾನು? ಎಷ್ಟು ಕಾಲ್ ಮಾಡಿದ್ದೀನಿ? ಮೊನ್ನೆಯಿಂದ ಆಂಟಿ ನಾನು 100 ಕಾಲ್ ಮಾಡಿದ್ದೀನಿ. ಯಾರಮ್ಮ ನೀನು? ನಾನು ಹೇಳಿಲ್ವಾ ಆಂಟಿ ಏನು ಕೂಡ? ಇಲ್ಲ ಅದೇನು ಹೇಳಿಲ್ಲ. ಹೇಳಿಲ್ವಾ ನೀವು? ನಾನು ಮಾತಾಡ್ತೀನಿ ಅಂದ್ರೆ ಎಲ್ಲ ಸೀಕ್ರೆಟ್ ಆಗಿ ಇಟ್ಟಿರ್ತೀರಾ ಅಂತ ಆಯ್ತು. ಏನ್ ಮಾತಾಡ್ತೀಯ? ಒಂದ್ ನಿಮಿಷ ಇರು. ನೀನೇನ್ ಮಾತಾಡಿ? ಯಾರು ಫಸ್ಟ್? ಅಮ್ಮ ನೀನ್ ಯಾರು ಏನು ಹೇಳು. ಆಂಟಿ 2 ವರ್ಷ ಆಯ್ತು ನಾವು ಲವ್ ಮಾಡ್ತಿರೋದು. ನಿನ್ನೆ ಒಂದ್ ಯಾವ್ದೋ ನಾನು ಹುಡುಗಿ ಜೊತೆ ನೋಡ್ದೆ. ಸೊ ಆಯ್ತು ಬಿಡು ಸಣ್ಣ ಅಂತ ನಾನು ಸುಮ್ನೆ ಅದೇ 100 ಕಾಲ್ ಮಾಡಿದೀನಿ. ನಿನ್ನೆಯಿಂದ ಕಾಲ್ ಮಾಡ್ತಾ ಇದ್ದೀನಿ, ಪಿಕ್ಕೇ ಮಾಡ್ತಿಲ್ಲ. ಅಂಡ್ ನನ್ ಮನೆ ಹತ್ರ ಬರ್ತೀನಿ ಅಂತ ಹೇಳಿದ್ರು ಕೂಡ ಸರಿ ಆಯ್ತು ಏನಾದ್ರು ಮಾಡ್ಕೊ ಅಂತ ಹೇಳ್ತಿದ್ದಾರೆ. ಒಂದ್ ನಿಮಿಷ ಇರು, ನಾನ್ ನಿಂತಿದ್ದೀನಿ. ನೀ ಬಂದ್ಬಿಟ್ಟು ಕೂಗಾಡದ್ರಲ್ಲ. ನಾನು ಹೇಳಿದೀನಿ, ನಾನು ಇಲ್ಲ ನನ್ನ ಮನೆ ಹತ್ರ ಬರ್ತೀನಿ, ಇಲ್ಲ ಕಾಲ್ ಪಿಕ್ ಮಾಡು, ಇಲ್ಲ ನನ್ನ ಹತ್ರ ಮಾತಾಡು, ಆಚೆ ಮೀಟ್ ಆಗು ಅಂತ ಕೂಡ ಹೇಳಿದೀನಿ. ಅವ್ನು ಸಿಕ್ಕೇ ಇಲ್ಲ ನಂಗೆ. ಹೇಳಿ 3 ದಿನ ಆಯ್ತು ಕಾಲ್ ಪಿಕ್ ಮಾಡ್ತಿಲ್ಲ. 3 ದಿವಸ ಅಂದ್ರೆ ಕೆಲಸ ಕಾರ್ಯ ಇರುತ್ತೆ. ಬೇರೆ ಹುಡುಗಿ ಜೊತೆ ಇದ್ರೆ ನಾನು ಏನ್ ಅನ್ಕೋಬೇಕು ನೀವೇ ಹೇಳಿ. ಯಾವ ಹುಡುಗಿ ಪ್ರೂಫ್ ಎಲ್ಲಿದೆ? ಹುಡುಗಿ ಜೊತೆ ಇದಾರೆ ಅಂದ್ರೆ ಯಾವ ಹುಡುಗಿ? ನೋಡಿದಿರ ನಾನು ನಿನ್ನೆ ನಾನು ಮೀಟ್ ಆಗ್ಬೇಕು ಅಂತ ಕರೆದ. ಸುಮ್ನೆ ಬಾಯಲ್ಲಿ ಬಂದಾಗ ಹೇಳಿದ್ರೆ ಇವಾಗ ಸಡನ್ಲಿ ಬಂದ್ಬಿಟ್ಟು 2 ವರ್ಷ ಅಲ್ಲಿ ಒಡೆಯಕ್ಕಂತ ಕರ್ಕೊಂಡ್ ಬಂದಿದ್ದೀಯೇನೋ ನೀನು? ನಾನು ಮಾತಾಡ್ತೀನಿ. ಒಡೆಯಕ್ಕಂತ ಕರ್ಕೊಂಡು ನನ್ ಮುಂದೆ ಹದನು ಕಾಲ್ ಮಾಡ್ತಾರೆ.
ಕಾಲ್ ಪಿಕ್ ಮಾಡ್ಬೇಕಾ ಬೇಡ? ನೀನ್ ಕಾಲ್ ಪಿಕ್ ಮಾಡ್ಬೇಕಾ ಬೇಡ? ಇವಾಗ ಒಂದ್ ನಿಮಿಷ ಇರು. ಕಂಟೆಂಟ್ ಕಾಲ್ ಮಾಡಿ. ಏನ್ ಮಾತಾಡ ಇಲ್ಲ. ಒಂದ್ ನಿಮಿಷ ಇರಮ್ಮ. ಏನ್ ವಿಷಯ ಹೇಳಿ? ಅದು ಏನಿಲ್ಲ. love ಮಾಡ್ತಿರೋದು. ನಿಮ್ ಹತ್ರ ಹೇಳಿದಾರೆ, ನಾನು ಹೇಳಿದ್ದೀನಿ, ಎಲ್ಲ ಹೇಳಿದ್ದೀನಿ. ಸೊ ನಾವು ಮ್ಯಾರೇಜ್ ಆಗೋಣ, ಹಂಗೆ ಹಿಂಗೆ ನಾನೆಲ್ಲ ಮಾತಾಡ್ತೀನಿ ಅಂದ್ರು. ಏನಕ್ಕೆ ಮಾತಾಡಿಲ್ಲ ಕೇಳಿ. 2 ವರ್ಷ ಆಯ್ತು. ಯಾರ್ ಹುಡ್ಗಿ ಸುಮ್ನೆ ಇರಲ್ಲ. ಅದು ಫಸ್ಟ್ ಆಫ್ ಆಲ್ ನೀನ್ ಯಾರು ಏನು ಅಂತ ವಿಷಯ ತಿಳ್ಕೊಳ್ಬೇಕು. ಹೇಳಿಲ್ಲ ನೀನು? ನೀನ್ ಹೇಳ್ಬೇಕಾಗಿತ್ತು. ಎಲ್ಲ ಹೇಳಿದೀನಿ ಅಂತ ತಾನೇ ಹೇಳಿದ್ದೀನಿ. ಯಾಕೆ ಹೇಳಿಲ್ಲ? ಹೇಳಿದ್ದೀನಿ. ಯಾವಾಗ ಹೇಳಿದ್ಯಾ ನೋಡಿ. ನೀವು ಬೇಕಿದ್ರೆ ಆಂಟಿ ಶಾಕ್ ಆಗ್ತಿದ್ರೆ ಏನಕ್ಕೆ ಶಾಕ್ ಆಗ್ತಾರೆ ಹೇಳಿದಿದ್ರೆ ಹೇಳಿ. ಆಂಟಿ ನನ್ನ ಹೆಸರು ಗೊತ್ತಾ ನಿಮ್ಗೆ? ಇಲ್ಲ ಇಲ್ಲ ಅಲ್ಲ ಗೊತ್ತಿಲ್ಲ. ಕೇಳಿ. ನಂಗೆ ಬೇಕಾಗಿಲ್ಲ. ನೀವಿಗೂ ಸಮಾಧಾನ ಆಗ್ಬೇಕು, ಅವ್ನಿಗೂ ಇದಾಗ್ಬೇಕು. ಅದೆಲ್ಲ ನಾನು ಒಂದ್ ಹೆಣ್ಮಗು ಇವಾಗ ಅಲ್ಲ ಒಂದ್ ಹೆಣ್ಮಗುಗ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ ಖಂಡಿತ. ಒಂದ್ ನಿಮಿಷ ಇರು, ಏನು ಎತ್ತ ಅಂತ ಫಸ್ಟ್ ತಿಳ್ಕೊಳ್ತೀನಿ. ಇವ್ರು ಕೇಳಿ. ಹೇಳಿ ಹೇಳಿ. ಬೇರೆ ಹುಡುಗಿ ಜೊತೆ ಇದ್ರಿ ತಾನೆ? ಮೊನ್ನೆ ನೀವು ಬೇರೆ ಹುಡುಗಿ ಜೊತೆ ಇದ್ರಿ ತಾನೆ? ಕರ್ಕೊಂಡು ಹೋಗ್ತೀನಿ, ಮಾತಾಡ್ತೀನಿ ಅಮ್ಮನ ಹತ್ರ ಅಂತ ಎಲ್ಲ ಹೇಳಿದ್ದಾರೆ. ಕರ್ಕೊಂಡ್ ಬಂದಿಲ್ಲ. ನಾನು 3 ದಿನ ಸಡನ್ಲಿ ನೀವು ಅಜ್ಜ ಬರ್ಬೇಕಾಗಿತ್ತು. ನಾನು ಏನ್ ಮಾಡ್ಬೇಕು? ನೀವು ಹೇಳಿಲ್ಲ ನಿಮ್ಮ ಹತ್ರ, ನಾನೇನ್ ಮಾಡ್ಲಿ? ಬನ್ನಿ ಇಲ್ಲಿ. ನೀವು ಎಲ್ಲಿ ಹೋಗ್ತಿದ್ದೀರಾ? ಬನ್ನಿ ಇಲ್ಲಿ. ಬಾರಿ ಇಲ್ಲಿ. ಬಾರಿ ಇಲ್ಲಿ. ಹೋಗ್ಬಿಡು. ನಂಗೆ ಎರಡು ತಿಂಗಳು ನೋಡು ಹಂಗೆಲ್ಲ ಬೆಳೆಸಿಲ್ಲ ನಾನು. ಅರ್ಥ ಆಯ್ತಾ? ಹಾಗೆಲ್ಲ ಬೆಳೆಸಿಲ್ಲ ನಾನು. ನಮ್ಮಪ್ಪ ಅವರು ಕೂಡ ನಾನು ಬೆಳೆಸಿಲ್ಲ ಆಂಟಿ. ನೀನ್ ಯಾಕೆ ಮಾತಾಡೋದು ಅಂತ ನಾನು ಮಾತಾಡ್ತೀನಿ ಸುಮ್ಮನೆ. ಏನ್ ಮಾತಾಡೋದು? ಒಂದ್ ಹೆಣ್ಣು ಹುಡುಗಿ ಬಂದು ಹಿಡ್ಕೊಂಡು ಹೊಡಿತಾ ಇದ್ದಾಳೆ ನಿನ್ನ. ಏನು ಆತರ ಏನಿಲ್ಲ. ಇದು ನೀನ್ ಏನಕ್ಕೆ ಹೋಗ್ಬೇಕು? ನೀನ್ ಏನಕ್ಕೆ ಹೋಗ್ಬೇಕು? ಬೇರೆ ಹುಡುಗಿ ನೀನ್ ಏನಕ್ಕೆ ಇದು ಮಾಡ್ದೆ? ಏನಕ್ಕೆ ಇದು ಮಾಡ್ದೆ? ಯಾವ ಹುಡುಗಿ ಹತ್ರ ಇದ್ದ ನೀನು? ಹೇಳಿ ಆಂಟಿ. ಈ ಹುಡುಗಿ ಯಾರೋ, ಆ ಹುಡುಗಿ ಯಾರೋ? ಆಂಟಿ ಕೇಳಿದ್ರೆ ಫ್ರೆಂಡ್ ಅಂತ ಹೇಳ. ಸರಿ ಆಯ್ತು ಫ್ರೆಂಡ್ ಅಂತ ನೀವು ಸುಮ್ಮನೆ ಅದೇ 3-4 ದಿನ ಆಯ್ತು ಕಾಲ್ ಪಿಕ್ ಮಾಡಿಲ್ಲ. ನಾನು ಏನ್ ಮಾಡ್ಬೇಕು? ನನ್ನ ಫ್ರೆಂಡ್ ನಿಮ್ಗೆ ನಾನು ಅಮ್ಮನ ಹತ್ರ ನಾನು ಮಾತಾಡ್ತೀನಿ ಬಾ ಮಾತಾಡ್ತೀನಿ ಅಂತ ಹೇಳಿದ್ರೆ ಕಾಲ್ ಎಲ್ಲ ಪಿಕ್ ಮಾಡ್ತೀರಾ 3 ದಿನದಿಂದ ಕೇಳಿ. ನಂಗೆ ಇವಾಗ ಬೇರೆ ಕಡೆ ಗಂಡು ನೋಡ್ತಿದ್ದಾರೆ. ನಾನು ಏನ್ ಆಯ್ತು, ನಿಮ್ಮ ಅಮ್ಮ ಹೇಳ್ತಾ ಇದ್ದಾರೆ. ಯಾರು ಬೇಡ. ನಂಗೆ ಯಾರು ಬೇಡ. ಯಾರು ಬೇಡ. ನೀವು ಕ್ಯಾಮ್ರಾ ಆಫ್ ಮಾಡ್ರಿ. ನೀವು ಕ್ಯಾಮ್ರಾ ಆಫ್ ಮಾಡಿ. ನಮ್ಮ ಅಮ್ಮ ಬೈತಾರೆ. ಕ್ಯಾಮ್ರಾ ಆಫ್ ಮಾಡಿ. ಇರ್ಲಿ ಪರವಾಗಿಲ್ಲ. ನಮಗ್ ಪ್ರೂಫ್ ಬೇಕು. ಇಷ್ಟೆಲ್ಲ ಬಂದು ಗಲಾಟೆ ಮಾಡಿದ್ನಲ್ಲ, ನೀವು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ? ನಾನೇ ಮಾಡ್ಕೊಳ್ಳೋದಲ್ವಾ? ಹಾ. ಇವ್ರನ್ನ ಮಾಡ್ಕೊಳ್ಳೋದಲ್ಲ. ಬೇರೆ ಹುಡುಗಿ ಜೊತೆ ನೀನ್- ಹೋಗ್ತೀನಿ. ಗೊತ್ತಿಲ್ಲ. ಇಷ್ಟೆಲ್ಲ ಬೇಡ. ಮತ್ತೆ ಅವ್ನು ಏನಕ್ಕೆ ನಂಗೆ ಹೇಳ್ಬೇಕು? ನಂಗೆ ಮದ್ವೆ ಆಗ್ತೀನಿ, ನಮ್ಮ ಅಮ್ಮನ ಹತ್ರ ಹೇಳ್ತೀನಿ, ಮನೆ ಕರ್ಕೊಂಡು ಬರ್ತೀನಿ ಅನ್ನಕ್ಕೆ. ನಿಮ್ ಮನೆ ಗೇಟ್ ಕೂಡ ನಂಗೆ ತೋರಿಸಿದಾರೆ ಅವನು ಅವತ್ತು. ಅದಕ್ಕೆ ನಾನು ತೋರ್ಸಿದೆ, ಇದಕ್ಕೆ ಮುಂಚೆನೇ ಬರ್ಬೇಕಿತ್ತು. ಇದಕ್ಕೆ ಮುಂಚೆ ನಂಗೆ ಬರೋಕ್ ಬಿಟ್ಟಿಲ್ಲ ಅವನು. ಇವಾಗ ನಾವೆಲ್ಲ ಹೊರಡ್ಬೇಕು ಅಂತ ಹೇಳ್ಬೇಕಾದ್ರೆ ನೀನ್ ಬಂದ್ಬಿಟ್ಟಿದೆ. ಏನು ಏನ್ ಹೇಳ್ತಿದ್ದೀರಾ? ಏನ್ ಹೇಳ್ತಿದ್ದೀರಾ? ಯಾವಾಗ ಯಾವಾಗ ಇವಾಗ ನಾನು ಬೇರೆ ಕಡೆ ಗಂಡು ನೋಡಿದ್ದಾರೆ ಅಂತ 4 ದಿನ ಆಯ್ತು ಅಂತ ನಾನು ಹೇಳಿ. ಈಗ ಒಂದು ವಿಷಯ ತಿಳ್ಕೊ. ಎಷ್ಟು ದಿನ ಟೈಮ್ ಬೇಕು? ಎಷ್ಟು ದಿನ? ಆಂಟಿ ಫ್ರೆಂಡ್ ಇರೋ ಒಂದ್ ನಿಮಿಷ ಎಲ್ಲ ಬಾ ಅನ್ಕೊಡು. ಇರೋ ಏನಕ್ಕೆ ಹೋಗ್ಬೇಕು ಅವನು? ಏನಕ್ಕೆ ಹೋಗ್ಬೇಕು ಹೇಳಿ? ನಾನು ಇದೀನಿ ಅಲ್ವಾ? ನಾನು ಗರ್ಲ್ ಫ್ರೆಂಡ್ ಅಂತ ಇದೀನಲ್ಲ. ಏನಕ್ಕೆ ಹೋಗ್ಬೇಕು ಬೇರೆ ಹುಡುಗಿ? ಅದು ಅವ್ನ ಇಷ್ಟನಮ್ಮ. ಏನಕ್ಕೆ ಇಷ್ಟ? ಇವಾಗ ನಿಮ್ಮ ಮನೇಲಿ ನಿನಗೆ ಬೇರೆ ಹುಡುಗಿ ಜೊತೆ ಹೋದ್ರೆ ಹೋಗ್ಬಿಡ್ತಾನೆ ಅವನು. ಅವಾಗ ಅವ್ನ ಹೆಂಡತಿ ಬಂದ್ಬಿಟ್ಟು ನಾಳೆ ದಿನ ಮಾಡ್ತಾನೆ ಅಂತಾನೆ ಗ್ಯಾರಂಟಿ ಅಲ್ವಾ? ಅವ್ನ್ ಸರಿ ಇಲ್ವಲ್ಲ? ಏನ್ ಬಿಟ್ಟ. ಸರಿ? ಅಂತ ಹೇಳ್ಬೇಕು ಮತ್ತೆ ಆಗ್ಬೇಕು ಅಷ್ಟೇ. ಅದೆಲ್ಲ ನಂಗೆ ಗೊತ್ತಿಲ್ಲ. ಅವ್ನು ನೀನು ಪ್ರಾಮಿಸ್ ಮಾಡಿದ್ದ? ಹೌದು, promise ಯಾವ ಮಾಡಿದ್ದ. ದೇವ್ರ ಮುಂದೆ ಪ್ರಾಮಿಸ್? ಯಾವ ದೇವ್ರ ಮೇಲೆ ನನ್ನ ಮೇಲೆ ಪ್ರಾಮಿಸ್ ಮಾಡಿದ್ದಾನೆ. ನನ್ನನ್ನು ಪ್ರಾಮಿಸ್ ಮಾಡಿದ್ದಾನೆ. ಅಮ್ಮ ನೀನ್ ತೋರಿಸಿದ್ದೇನೆ ಮದುವೆ ಮಾಡ್ಕೊಳ್ಳೋದು ಅಂತ. ಅದೇ ಮಾಡ್ತೀಯ. ಅದಕ್ಕೆ ಆಗ್ತೀಯ ನೀನು? ಅದಕ್ಕೆ ಆಗ್ತೀಯ ಹೇಳು? ಅದು ಅವನ ಇಷ್ಟ. ಹೆಂಗೆ? ಅದು ಅವನ ಇಷ್ಟ. ನಂಗೆ ಅವೆಲ್ಲ ಗೊತ್ತಿಲ್ಲ. ನಮ್ಮ ಅಮ್ಮನ ಹತ್ರ ಬಂದು ಮಾತಾಡಿ. ನೀನು ಅಷ್ಟೇ ಆಂಟಿ ಬಂದು ಮಾತಾಡಿ. ನೀವೇ ನಾನು ಯಾಕೆ ಬರ್ಲಿ? ಮಾಡೋದೆಲ್ಲ ನೀವು ಮಾಡ್ಕೊಂಡ್ಬಿಟ್ಟು ನಾನ್ ಬರ್ಲ. ನೀವು ಮಾಡ್ಬೋದೆಲ್ಲ ಮಾಡ್ಕೊಂಡು ಫಸ್ಟ್ ಬರ್ಲ. ಮಾಡಿದ್ದೆ ಅವನು. ನಾನು ಕಾಲೇಜ್ ಹೋಗ್ಬಿಟ್ಟು ಫಸ್ಟ್ ಬಂದಿದ್ದೆ ಅವನು. ಅವ್ನು ಬಂದು ಪ್ರಪೋಸ್ ಮಾಡಿದ್ರೆ ನಾನು ಒಪ್ಕೊಂಡೆ ಆಂಟಿ. ಇವಾಗ ನೋಡಿದ್ರೆ ಈ ತರ ಮಾಡ್ತಿದ್ದೆ. ನೀನು 2 ವರ್ಷ ಇವಾಗ ನಾನು ಜಾಬ್ ಮಾಡ್ತಾ ಇದ್ದೀನಿ. ಮದ್ವೆ ಆಗೋದ್ರೆ ಅವ್ನು ಬಂದು ಪ್ರಪೋಸ್ ಮಾಡಿದ ತಕ್ಷಣ ನೀನು ಒಪ್ಕೊಂಡ್ಬಿಟ್ಟ. ಹೌದು. ಎಷ್ಟು ದಿನ ಕಾಡ್ಸಿದ? 1 ವಾರ ಕಾಡ್ಸಿದ. ಸರಿ ಆಯ್ತು. 1 ವಾರಕ್ಕೆಲ್ಲ ಬಿದ್ದಿದ್ಯಾ ಅಂದ್ರೆ ನೀನ್ ಹೆಂಗಮ್ಮ? ಇಲ್ಲ ಆಂಟಿ. ಹೋಗ್ಲಿ ಬಿಡು ಪಾಪ ಅಂತ ಹೇಳ್ಬಿಟ್ಟು ಆಯ್ತು ಬಿಡು ಒಳ್ಳೆ ಹುಡುಗ ಅಂತ ನಾನು ಲವ್ ಮಾಡಿದ್ದು. ಸೊ ಇವಾಗ
ಅವನಲ್ಲಿ ಏನ್ ಕಂಡೆ ಒಳ್ಳೆತನ? ಏನು ಕಂಡಿಲ್ಲ ಆಂಟಿ, ಏನು ಗೊತ್ತಿಲ್ಲ. ಅದನ್ನ ಬಿಟ್ಬಿಡು. ನಂಗೆ ಮದ್ವೆ ಆಗ್ಬೇಕಷ್ಟೇ, ನಂಗೆ ಗೊತ್ತಿಲ್ಲ. ಏನು ಇದೆಲ್ಲ ನಾನು ನಿನ್ನೆ ಬಂದು ಹೋದೆ ಆಂಟಿ, ಈ ಯಾರು ಇರ್ಲಿಲ್ಲ. ಸರಿ ಆಯ್ತು, ನನ್ಗೆ ನೀವು ಫ್ಲೋರ್ ಎಷ್ಟನೇ ಫ್ಲೋರ್ ಅಂತ ನಿಮ್ಗೆ ಗೊತ್ತಿಲ್ಲ ಆಂಟಿ, ನಮ್ಮ ಮನೆ ಎಷ್ಟನೇ ಫ್ಲೋರ್ ಅಂತ ಗೊತ್ತಿಲ್ಲ. ನಾನು ಬಂದೆ ನಿನ್ನೆ ಗೇಟ್ ಹತ್ರ ಬಂದು ನಿಂತ್ಕೊಂಡು ಹೋದೆ. ಸರಿ ಆಯ್ತು ಬಿಡು, ನೆಕ್ಸ್ಟ್ ಟೈಮ್ ಬಂದು ಮಾತಾಡ್ಸೋಣ ಅಂತ 100 ಕಾಲ್ ಮಾಡಿದ್ದೀನಿ, ಪಿಕ್ ಮಾಡಲಿಲ್ಲ. ಏನು ಪಿಕ್ ಮಾಡಿಲ್ಲ? ಇವಾಗ ಹೋದ್ರೆ ವಿಡಿಯೋ ಮಾಡ್ತಾರೆ ಇಸ್ಕೊಂಡು. ಅವ್ನ ಪರ್ಸನಲ್ ಅದು ಏನೋ ಇದೆಲ್ಲ ತಗೊಂಡು ಯಾವ ಇದು ಒಂದ್ ನಿಮಿಷ ಇರು, ಅವ್ನು ಕೇಳ್ತೀನಿ. ಏನಿದೆಲ್ಲ ಇಷ್ಟಪಡ್ತಾ ಇದ್ದೆ, ಇವಾಗ ಬೇಡ ಅನ್ನಿಸ್ತು. ಏನ್ ಬೇಡ ಅನಿಸ್ತಿದೆ? ನೀನ್ ಯಾರು ಹೇಳೋಕಾದ್ರೆ ನಾನು ಹೇಳ್ಬೇಕು, ನಾನ್ ಬಿಟ್ಟು ಹೋಗ್ಬೇಕು, ನೀನಾಗ್ ಬಿಟ್ಟು ನಿನ್ ಇಷ್ಟ ಪ್ರಕಾರ ಏನ್ ಬೇಕಾದ್ರೂ ಮಾಡ್ಬೋದು. ಅದೇ ಹೆಣ್ಮಕ್ಳಿಗಿರೋ ಪವರೇ ಅದು. ಹೆಣ್ಮಕ್ಳು ಏನ್ ಬೇಕಾದ್ರೂ ಮಾಡ್ಬೋದು. ಗಂಡ್ ಮಕ್ಳಿಗೆ ಸ್ವತಂತ್ರ ಇಲ್ವಾ? ಸ್ವತಂತ್ರ ಇದೆ. ಹೇಳಿದ್ಯಾ ನೀನು? ನೀನ್ ಹೇಳಿದ್ಯಾ ಅವನು? ಹೇಳಿಲ್ಲ ನನ್ನ ಹತ್ರ. ಅವಳ ಹತ್ರ ಹೇಳಿದ್ಯಾ? ನೀನು ಬೇಡ, ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ಯಾ? ಬೇರೆ ಹುಡುಗಿ ಜೊತೆ ಹೋಗಿಲ್ಲ, ಏನಕ್ಕೆ ಹೋಗ್ಬೇಕು? ಅವ್ನು ಬೇರೆ ಹುಡುಗಿ ಅವನ ಇಷ್ಟ ಬಿಡಮ್ಮ. ಇರು, ಇರು. ನಾನೊಂದ್ ತಾಯಿಯಾಗಿ ಹೇಳ್ತಾ ಇದ್ದೀನಿ, ಹೆಣ್ಮಗು ಎಷ್ಟು ಕಂಟ್ರೋಲ್ ಅಲ್ಲಿ ಇರ್ಬೇಕು ಅಷ್ಟು ಕಂಟ್ರೋಲ್ ಅಲ್ಲಿ ಇರ್ಬೇಕು. ಗಂಡು ಮಕ್ಳಿಗೆ 3 ಜೊತೆ ಚಪ್ಪಲಿ, ಹೆಣ್ಮಕ್ಳು ಒಂದ್ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಮಿತಿ ಮೀರೋದ್ರ ನೋಡಿ ಅಂತ ನನ್ನ ಮಕ್ಳು ಇರ್ತಾರೆ, ಆಟ ಆಡಿಸ್ತಾರೆ. ಅವ್ನು ಕೆಟ್ಟವನಲ್ಲ, ಅದ್ ನಂಗೆ ಗೊತ್ತು ಆಂಟಿ. ಅದಕ್ಕೆ ನಾನು ಇಷ್ಟಪಟ್ಟಿದ್ದು. ಇಲ್ಲಿವರೆಗೂ ನಾನು ಬಂದಿದ್ದೀನಿ. ಅವ್ನು ಫುಲ್ ಕೆಟ್ಟವನು. ನಾನು ಹೇಳ್ತಾ ಇದ್ದೀನಿ, ಅವ್ನು ಕೆಟ್ಟವನು, ಅವ್ನು ಸರಿ ಇಲ್ಲ. اصلا يا اخي تفوز والله خوش رقصه يا اخي دوس ಸರಿ ಇಲ್ಲ. ಸರಿ ಇಲ್ಲ. ಸರಿ, ನೀನ್ ಒಳ್ಳೆ ಹುಡುಗಿ, ಒಂದ್ ಕೆಲಸ ಮಾಡು. ಇರು. ನನಗೆ ಬೇಡ ಅನ್ನಿಸ್ತಾ ಇದೆ. ಬೇಡ ಅನಿಸ್ತಿದೆ. ಹಾಗಾದ್ರೆ ಹೆಂಗೆ ಒಂದ್ ನಿಮಿಷ ಇರು. ಬೇಡ ಅನ್ನಿಸ್ತಾ ಇದೆ. ಒಂದ್ ನಿಮಿಷ ಇರು. ಈಗ ನಾನು ಗೊತ್ತಾಗಿಲ್ವಾ? ಈಗ ನಾನು ಮನೆಗೆ ಹೋಗ್ತೀನಿ. ಇರು ಒಂದ್ ನಿಮಿಷ. ನಾನು ಊಟ ಮಾಡಿ ಆಂಟಿ, 3 ದಿನ ಆಯ್ತು ನಾನು ಊಟ ಮಾಡಿಲ್ಲ. ನೀನ್ ಕಾಲ್ ಪಿಕ್ ಮಾಡಿದ್ದಾನೆ. ನನ್ಗೂ ಟೈಮ್ ಬೇಕು, ಅವನ ಹತ್ರ ಮಾತಾಡ್ಬೇಕು. ಎಷ್ಟು ದಿನ ಟೈಮ್ ಬೇಕು ಆಂಟಿ? ಎಷ್ಟು ದಿನ? ನಾನು ಕಾಲ್ ಪಿಕ್ ಮಾಡಿಲ್ಲ ಫಸ್ಟ್. ಅಲ್ಲ, ನೀನು ಈಗ ಬಂದ್ಬಿಟ್ಟಿದೆ. ನಾನು ಮದ್ವೆ ಹಾಕ್ತೀನಿ ಅಂದ್ರೆ ತಟ್ಟೆ ಇಟ್ಕೊಂಡ್ ಬರ್ಲ ನಾನು. ಹೋಗು, 1-2 ದಿವಸ ಟೈಮ್ ಕೊಡು. ಒಂದೆರಡು ದಿವಸ ಟೈಮ್ ಕೊಡು. 1-2 ದಿವಸ ಟೈಮ್ ಕೊಡು. ನಾನು ಅವನ ಹತ್ರ ಮಾತಾಡ್ಬೇಕು. ಅವನು ಟೈಮ್ ಕೊಟ್ಟಿದ್ಯಾ? ನೀನ್ ನನಗ್ ಟೈಮ್ ಕೊಟ್ಟಿಲ್ಲ. ಈಗ ಸಡನ್ಲಿ ಬಂದ್ಬಿಟ್ಟಿದೆ ನೀನು. ಅವ್ನು ಟೈಮ್ ಕೊಟ್ಟಿದೆ, ಅವ್ನು ಟೈಮ್ ಕೊಟ್ಟಿದೆ, ನೀನ್ ಮಾಡ್ದೆ. ಅದೆಲ್ಲ ಬೇಕಾಗಿಲ್ಲ. ಇವಾಗ ಟೈಮ್ ಕೊಡು, ನಾನು ಅವನ ಹತ್ರ ಡಿಸ್ಕಷನ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಅವ್ನು ಒಪ್ಕೊಂಡ್ರೆ ಮಾತಾಡಕ್ಕೆ ಅವನ ಹತ್ರ ಮಾತಾಡ್ಬೇಕು ನಾನು. ಇಲ್ಲ ಅದೇ ಅದು ನಿಮ್ಗೆ ಇಷ್ಟ. 1-2 ದಿವಸ ಟೈಮ್, ನಿನ್ನ ಹತ್ರ ಟೈಮ್ ತಗೊಂಡು ನಾನು ಡಿಸ್ಕಷನ್ ಮಾಡೋದಕ್ಕೆ ಆಗಲ್ಲ. ಅದು ನನ್ನ ಇಷ್ಟ ಪ್ರಕಾರ ನಾನು ಮಾತಾಡೋದು. ಏನಂದಿದ್ದು? ಮನೆ ಮುಂದೆ ಇದೆಲ್ಲ ಬೇಕಾ? ನಾನು ಅದಕ್ಕೇನೆ ಬೇಡ ಅಂತಾನೆ ಆಯ್ತು ಆಯ್ತು, ನಿಮ್ಮಮ್ಮ ಗಂಡ ನೋಡ್ಲಿ ನಿನ್ಗೆ, ಆಮೇಲೆ ಮಾತಾಡ್ತೀನಿ. ನಾನು ಟೈಮ್ ಬೇಕು, ನಾನು ಮಾತಾಡ್ಬಿಟ್ಟು ಡಿಸ್ಕಷನ್ ಮಾಡ್ಬಿಟ್ಟು ನೀನು ಸಡನ್ಲಿ ಬಂದಿದ್ದ. ಯಾವಾಗ ಮಾತಾಡ್ತೀನಿ? ಈಗ ಬಂದ್ಬಿಟ್ಟಿದೆ ನೀನು. ಅವ ಮಾತಾಡು, ನಾನು ಹೊಸ ಮಾಡ್ಬೋದು. ನಾನು ರೆಡಿ ಇಲ್ಲ. ಆಯ್ತಾ? ನಾನು ರೆಡಿ ಇಲ್ಲ. ಇವಾಗ ಬಂದ್ಬಿಟ್ಟು ಸಡನ್ಲಿ ಬಂದ್ಬಿಟ್ಟು ನಾನು ತಟ್ಟೆ ಎತ್ಕೊಂಡು ಬರೋದಕ್ಕಾಗಲ್ಲ. ಹೋಗು. ಅಮ್ಮ ಹತ್ರ ಈಗ ನಿಮ್ಮಮ್ಮ ಹತ್ರ ಕರ್ಕೊಂಡೋದಲ್ಲ, ಒಂದ್ ನಿಮಿಷ, ನಿಮ್ಮಮ್ಮ ಹತ್ರ ಕರ್ಕೊಂಡೋದಲ್ಲ ಅವನನ್ನ ಹೆಂಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟೆ ನೀನು? ಆಂಟಿ ನಾನು ಫಸ್ಟ್ ಹೇಳಿದ್ದು ಫ್ರೆಂಡು, ಆಮೇಲೆ ನಮ್ಮಮ್ಮ ಕೇಳಿದ್ರು ಈ ತರ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಓಕೆ, 2-3 ದಿನ ಒಂದು 6 ತಿಂಗಳಾಯ್ತು. ಆಮೇಲೆ ನಾನು ಹೇಳಿದೆ ಈ ತರಮ್ಮ ಲವ್ ಮಾಡ್ತಾ ಇದೀವಿ ಅಂತ 2-3 ಸಲ ನಮ್ಮ ಮನೆಗೆ ಬಂದ. ಆಯ್ತು, ಈ ತರ ಲವ್ ಮಾಡ್ತಿದೀವಿ ಅಂತ ಹೇಳಿದ್ವಿ. ಸರಿನಾ? ಸರಿ ಆಯ್ತು, ನೋಡೋಣ ಬಿಡು ಮುಂದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇವಾಗ ನಮ್ಮ ಅಮ್ಮಂಗೆ ಹೇಳಿದೆ ನಾನು. ಇವಾಗ 2-3 ವರ್ಷ ಆಯ್ತಲ್ವಾ, ನಮ್ಮ ಅಮ್ಮಂಗೆ ಹೇಳಿದೆ. ಇವಾಗ ಗಂಡು ನೋಡ್ತಾರಲ್ವಾ, ಇವಾಗ 25 ವರ್ಷ ಒಂದ್ ನಿಮಿಷ ಇರು. ಇವಾಗ ಇವ್ನು ಲವ್ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಅಮ್ಮ ಹತ್ರ ನೀನ್ ಹೇಳಿದೀಯಾ? ನಮ್ಮಮ್ಮ ಕಾಲ್ ಮಾಡ್ತಿದ್ದಾರೆ.
ನಿಮ್ಮಮ್ಮ ಹತ್ರ ನಿನ್ ಗಂಡು ಇವ್ನ ಇಷ್ಟ ಅಂತ ಹೇಳಿದೀಯಾ ಅಲ್ವಾ? ನಿಮ್ಮಮ್ಮ ಬಂದು ನನ್ನ ಹತ್ರ ಡಿಸ್ಕಷನ್ ಮಾಡದೆ ಮಾಡಿದ್ರೆ ಅದೇನ್ ಸಡನ್ಲಿ ಗಂಡು ನೋಡಕ್ ಸ್ಟಾರ್ಟ್ ಮಾಡ್ತಾರೆ? ಅದನ್ನೇ ಹೇಳ್ತಿದ್ದಿ, 3 ದಿನ ಆಯ್ತಲ್ವಾ ಆಂಟಿ, ಊಟ ತಿಂಡಿ ಎಲ್ಲ ಬಿಟ್ಬಿಡು. 3 ದಿವಸಕ್ಕೆಲ್ಲ ಡಿಶ್ ತಗೊಂಡ್ಬಿಟ್ರೆ ಇಲ್ಲ ನಿಂಗೆ ಬೇರೆ ಹುಡುಗಿ ಜೊತೆ ಓಡಾಡ್ತೀನಿ. ಸುಮ್ಮನೆ ಇರೋ, ಅವಳಿಗೆ ಮಾತು ಬಂದ್ರೆ ಕೈ ಎತ್ಕೊಂಡ್ ಬರ್ತಾಳೆ. ಇದೆಲ್ಲ ಆಯ್ತು. ಬೇರೆ ಹುಡುಗಿ ಜೊತೆ ನಾನು ಹೋಗಿದ್ದು ಅನ್ಕೊಂಡಿರೋ ತರ ಅಲ್ಲ. ನಾನು ಹೇಳ್ತೀನಿ ಅದು ಬೇರೆ ನಾನು ಹೇಳ್ತೀನಿ ನಾನೇ ಇಷ್ಟೆಲ್ಲ ಮಾತಾಡೋಕೆ ಇದಿಲ್ಲ ಶೋ. ಸುಮ್ಮನೆ ಇರೋ, ಅವಳಿಗೆ ಏನೋ ಮನಸ್ಸಲ್ಲಿ ಕ್ಲಾರಿಟಿ ಕೊಡ್ತೀನಿ. ಮತ್ತೆ ನೀನು ಇವಾಗ ನಾನು ಮದ್ವೆ ಆಗ್ಬೇಕು ಅಷ್ಟೇ. ಆ ಹುಡುಗಿದು ಏನೂ ಇಷ್ಟ ಇಲ್ಲ. ನಾನು ಸರಿ ಆಯ್ತು, ಸ್ವಲ್ಪ ದಿನ ಬೇಡ, ಅದೇನೋ ಒಂದ್ ಸ್ವಲ್ಪ ನಮಗೂ ಅವ್ರಿಗೂ ಮನಸ್ತಾಪ ಆಯ್ತು. ನಾನು ಮನೇಲಿ ಹೇಳ್ಕೊಂಡಿಲ್ಲ, ಸೊ ಅದಕ್ಕೆ ಬೇಡ, ಸ್ವಲ್ಪ ದಿನ ಸುಮ್ಮನೆ ಇರೋಣ ಅಂತ. ಅದಕ್ಕೆ ನಾನು ಫೋನ್ ಎತ್ತುತ್ತಾ 2 ವರ್ಷ ಆಯ್ತು ಹೇಳಿಲ್ಲ ನೀವು. 2 ವರ್ಷ ಆಯ್ತು ಈಗ. ಮಾತಾಡು ಬಾ, ನೀನು ಹೋಗು. ಬಂದು ಮಾತಾಡು ಬಾ. ಇವಾಗ ಬಾ ನೀನು. ಬಿಡಿಸ್ತೆ. ಬಾ ಇವಾಗ ಬಾ. ನಡಿ, ಹೊರ್ಗಡೆ ನಡಿ. ಬಾ ನೀನು ಇವಾಗ. ನಮ್ಮ ಮನೆಗೆ ಬಾ ಇವಾಗ. ನೀನು ಹೋಗಮ್ಮ. ಸುಮ್ಮನೆ ಮನೆ ಹತ್ರ ಗಲಾಟೆ ಮಾಡಬೇಡ ನೀನು.